ಕತೆ ಕೇಳಿ. ನಾನು ಒಬ್ಬಳು ವಿಜಯಭಾರತಿ ಅನ್ನೋಳು. ಕರ್ನಾಟಕದಲ್ಲಿ ಹಾಸನ ಅನ್ನೋ ಒಂದು ದರಿದ್ರ ಡಿಸ್ಟಿಕ್ಟಲ್ಲಿ ಹುಟ್ಬಿಟ್ಟು ಅದೇನು ಪಾಪ ಮಾಡಿದ್ನೋ, ಇಲ್ಲಿ ಪೊಲಿಟಿಷಿಯನ್ಗಳು, ವುಮನೈಸರ್ಗಳು, ಪುರ ಫ್ಯಾಮಿಲಿ, ಅಪ್ಪ ಮಗ ಮೊಮ್ಮಕ್ಕಳು ಹೆಂಡತಿ ಎಲ್ಲ, ಆಮೇಲೆ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಹೋಗಲಿ ಇಲ್ಲಿ ಅರ್ಕಲ್ಗೂಡಲ್ಲಿ ಇರೋವು, ಇವುಗಳದೆಲ್ಲ ಕಾಟ ನಮಗೆ. ಯಾವಾಗೆಲ್ಲ ಶುರು ಆಯಿತು, ರೋಹಿಣಿ ಸಿಂಧೂರಿ ಮೇಡಮ್ ಇದಷ್ಟು ದಿನ ಸಿಕ್ಕಾಬಿಟ್ಟೇನೆ ಅವರು ಹೋರಾಡ್ತಿದ್ರು, ಅಡುಗಿದ್ದಾರೆ ಅಲ್ವಾ, ಗೆದ್ದು ಬಂದರು ಕೇಸು. ಅದಕ್ಕೆ ನಾನೆಲ್ಲ ಪೋಸ್ಟ್ ಮಾಡೋ ವಿಡಿಯೋಗಳೆಲ್ಲನೂ ನಾನು ಸಿಂಧೂರಿ ಮೇಡಮ್ದು ಕ್ಲಬ್ಬಿಗೆ ತಪ್ಪದೆ ಪೋಸ್ಟ್ ಮಾಡ್ತೀನಿ FBಲಿ. ಯಾಕೆಂದರೆ ಅಲ್ಲಿ ಅವ್ರನ್ನ ಹೊಗಳ್ತೀನಿ ನಾನು, ಕರೆಕ್ಟಾಗಿದ್ರು ನೋಡ್ರಿ. ಅವ್ರೇನು ಮಾಡಿದ್ದು, ಕೇಸ್ ಎಲ್ಲ ಶುರುವಾಗಿದೆ ಹೆಂಗೆ, ಸರ್ಕಾರದ ಮೇಲ್ಗಡೆ ಕೇಸ್ ಹಾಕಿದ್ದು ರೋಹಿಣಿ ಸಿಂಧೂರಿ. ಯಾಕೆ ಈ ಸಿಂಧೂರಿ ಮೇಡಮು ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಆ ಕಾಲದ ಮಂಜು ಅನ್ನೋ ಕರೆಂಟ್ಲಿ 2025ರಲ್ಲಿ MLA ಆಗಿರೋ ಮಾರಯ್ಯ ಹಕ್ಕುಪತ್ರ ಹಚ್ಕೊಂಡು ತಿರುಗ್ತಾ ಇದ್ದಾರೆ. ಎಲೆಕ್ಷನ್ ಡೇಟ್ ಎಲ್ಲ ಅನೌನ್ಸ್ ಆಗಿ ಕೋಡ್ ಆಫ್ ಕಂಡಕ್ಟ್ ಚಾಲ್ತಿಲಿದ್ದಾಗ ಅಂತ ಅಂದ್ಬಿಟ್ಟು ಅವ್ರ ಮೇಲ್ಗಡೆ ಒಂದು FIR ಮಾಡಿದ್ರು. ಆಯ್ತಾ, ಅದನ್ನು ಸ್ವಲ್ಪ ದಿನ ಆದಮೇಲೆ ಅವ್ರಿಗೂ ಇವ್ರಿಗೂ ಕ್ಲಾಶ್ ಎಲ್ಲ ಶುರುವಾಗಿ ಸಿಂಧೂರಿ ಮೇಡಮ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ಸಿಂಧೂರಿ ಮೇಡಮ್ ಚಾಲೆಂಜ್ ಮಾಡಿದರು, ಅದನ್ನ ಚಾಲೆಂಜ್ ಮಾಡಿ ಗೆದ್ದು ಬಂದರು ಅವ್ರ ಕೇಸು. ಆದರೆ ಅಷ್ಟರೊಳಗಡೆ ಅವ್ರದ್ದು ಜೀವನ ನರ್ಕ ಮಾಡಿ ಇಟ್ಟಿದ್ರಂತೆ. ಹಂಗಂತ ಅವರು ಒಂದು ಇಂಟರ್ವ್ಯೂಲಿ ಹೇಳೋಕ್ಕೂ ಹೇಳಿದ್ರು ಮೇಡಮ್. ಈಗ ಅದೇ ಥರ ದುರವಸ್ಥೆ ನನಗೂ ಆಗಿದೆ ಕಣ್ರಪ್ಪ. ನ್ಯಾಯನೀತಿಲಿರೋನ್ನ ನೋಡ್ತೀನಿ, ಅದು ಆ ದರಿದ್ರ ಕೇಸ್ ಮಾಡಿ ಬಂದು ಏನಾಯಿತು ಮುಂದಕ್ಕೆ ಅಂತ ನಾನು ಹೋಗ್ಬಿಟ್ಟು ಹುಡ್ಕಾಡಿ ತಡ್ಕಾಡಿ ಅಲ್ಲಿ ಹೋಗ್ಬಿಟ್ಟು ಆ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಫೈಲ್ ಮಾಡಿದವ್ರ ಕೇಸು. ಅವ್ರ ಆಫೀಸ್ ಯಾವುದಿತ್ತು, ದಳದ ಪಳದ ತೆನೆ ಹೊತ್ತ ಮಹಿಳೆದ ಯಾವುದೋ ಒಂದು ದರಿದ್ರ ಆಫೀಸು, ಅದನ್ನ ಸೀಲೆ ಮಾಡಿಬಿಟ್ರು ಸಿಂಧೂರಿ ಮೇಡಮು ಅಂತ ಅಂದ್ಬಿಟ್ಟು. ಅವ್ರು ಸೀಲೆ ಮಾಡಿ ಆದಮೇಲೆ ಇದೆಲ್ಲ ಕೊತ್ತೆ ನಂಗೆ ಗೊತ್ತಿಲ್ಲ ಆಯಿತಾ. ಅವಯ್ಯನ ನಾನು ಕಂಡೆ ಅರ್ಕಲ್ಗೂಡು ಬೀದಿ ಒಳಗಡೆ ಸಣ್ಣನೇದೊಂದು ಟೆಂಟ್ ಹಾಕೊಂಡು ಸ್ಟೇಟ್ ಹೈವೇಲಿ, ಎಲ್ಲಿ ತಾಲೂಕು ಆಫೀಸು ಮತ್ತು ಪೊಲೀಸ್ ಸ್ಟೇಷನ್ ಆಸುಪಾಸಲ್ಲಿ, ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಫಾರೆಸ್ಟ್ ಆಫೀಸರ್ ಕೂತ್ಕೊಳ್ಳೋ ಮೂಲೆದೊಂದು ಇದೆಯಲ್ಲ, ಹಳೆ ತಾಲೂಕು ಆಫೀಸು ಮತ್ತು ಫಾರೆಸ್ಟ್ ಆಫೀಸರ್ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಫುಟ್ಪಾತ್ ಮೇಲ್ಗಡೆ ಇಷ್ಟಾಗಲ್ಲ ಒಂದು ಸಣ್ಣನೇದ ಇದನ್ನ ಹಾಕೊಂಡು ಅಲ್ಲಿ ಹಕ್ಕುಪತ್ರ ಹತ್ತಕ್ಕೆ ಶುರು ಮಾಡಿದ್ದ. ಹಿಂದೆಗಡೆಯಿಂದ ಹೋಗ್ಬಿಟ್ಟು ಬೆನ್ನು ತಟ್ಟಿ ಮಾತಾಡಿಸಿ ಬಂದಿದ್ದೀನಿ ನಾನು. ಮಾಡ್ತಿದ್ದಿದ್ದಿಂತ ನಾಯಿ ಕೆಲಸ ಅಂತ ಅಂದ್ಬಿಟ್ಟು ನಮಗೆ ಫ್ಲ್ಯಾಶ್ ಆಗಿದ್ದು ಲೇಟಾಗಿ. ಅದಾದ್ಮೇಲೆಗಡೆ ಸಿಂಧೂರಿ ಮೇಡಮ್ದೆಲ್ಲ ಕತೆ ಎಲ್ಲ ಓದ್ತಾ ಗೊತ್ತಾಯ್ತು. ದೇವ್ರೆ, ಇಂತಿಂಥ ವುಮನೈಸರ್ಗಳೆಲ್ಲ ಇದ್ದಾರೆ ಈ ದರಿದ್ರ ಹಾಸನ ಅನ್ನೋ ಒಂದು ದರಿದ್ರ ಜಾಗದಲ್ಲಿ. ಇಂಥ ದರಿದ್ರ ಜಾಗದಲ್ಲಿ ಉಟ್ಬಿಟ್ಟಿನಿ ನಾನು. ಕರ್ಮ, ಒಂದೊಂದೇ ಜಾಗ ಗಂಡಸಿರೋ ಜಾಗದಲ್ಲಿ ಎಲ್ಲ ಕಡೆ ಹೆಣ್ಮಕ್ಳದು ಪೋಸ್ಟಿಂಗ್ ಆಯ್ತಾ ಬಂತು. ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ ಶ್ರುತಿ, ಸದ್ಯಕ್ಕಿರೋ ತಹಸೀಲ್ದಾರಮ್ಮ, ಆಮೇಲೆ ಹೆಸರು ಸೌಮ್ಯ, ಪ್ರೀವಿಯಸ್ಲಿ ರೋನಡ ಸರ್ ಇದ್ರು. ಅವ್ರಿಗೆ ನಾನು ಯಾವಾಗಲೂ ಹೇಳುವೆ, ಸರ್ ನಿಮ್ಮನ್ನೇನಾರು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ನೆಕ್ಸ್ಟ್ ಬರೋದು ಗ್ಯಾರಂಟಿ ಹೇಳಿನಿ ನೋಡಿ, ಬೇಕಾರೆ ನನ್ನ ಮಾತು ಸತ್ಯ ಆಯ್ತದೆ ಅಂತ ಹೇಳುವೆ. ಹಂಗೆ ಆಯಿತು. ಆಮೇಲೆ ಆ AC ಶ್ರುತಿಯನ್ನು ಹೆಂಗಸ ಬಂದ್ಬಿಟ್ಟು 2 ವರ್ಷ ಆಗೋಯ್ತು, ಇನ್ನೂ ಇಲ್ಲೇ ಇದ್ದಾರೆ, ಟ್ರಾನ್ಸ್ಫರ್ ಯಾಕಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ 29ನೇ ತಾರೀಕಿಂದ ಕಿರಿಕಿರಿ ಮಾಡಿಕೊಂಡು ಇಲ್ಲಿ ಗಂಧ ಎಲ್ಲ ಕಳ್ತನ ಮಾಡಿಕೊಂಡು ನಾಯಿ ಕೆಲಸ ಮಾಡ್ಕೊಂಡು ತಿರುಗ್ತಿರೋ ಆ ಯೇಷ್ಮಾ ಮಾಚಮ್ಮ ಅನ್ನುವ RFO ರೇಂಜ್ ಆಫೀಸರು ಫಾರೆಸ್ಟ್ಗೆ, ಅವಮ್ಮ ಬರೋಕ್ಕಿಂತ ಮುಂಚೆ ಕಡೆಯಲ್ಲಿ ಯಾರೋ ಗಂಡಸ್ರಿದ್ರು ಕಣ್ರಪ್ಪ. ಒಂದು 2-3 ಜನ ಇದ್ರು, ಎಲ್ಲರೂ ಚೆನ್ನಾಗಿದ್ರು. ಅಂದರೆ ಎಷ್ಟು ಜೆಂಟ್ಲ್ಮನ್ ಅಂತ ಮನ್ಗಳು ಅನ್ನೋ ಥರ ಇದ್ರು. ಅಂಥದ್ರಲ್ಲಿ ಅವ್ರದ್ದೆಲ್ಲ ದಡ್ಬಡ್ ಅಂತ ಮತ್ತೆ ಟ್ರಾನ್ಸ್ಫರ್ ಆದಾಗ ನಾನು ಅನ್ಕೊಂಡಲೇ ಇಲ್ಲಿಗೆ ಬರ್ತಾರ ಯಾರು ಹೆಂಗಸು. ಮೊದಲೇ ನಮ್ಮ ಈ ದರಿದ್ರ ಹಾಸನ ತಾಲೂಕು ಈ ಪರ್ಟಿಕ್ಯುಲರ್ ಕೆಟ್ಟ ವಿಚಾರಕ್ಕೆ ಪೂರ ಪ್ರಪಂಚದಾದ್ಯಂತ
ಕುಖ್ಯಾತಿ ಪಡ್ಕೊಂಡು ಕೂತದೆ ಪ್ರಜ್ವಲ್ ರೇವಣ್ಣನ ಕೇತ ಕತೆ ಆದಮೇಲೆ ಎಲ್ಲ ಜನಗಳಿಗೆ ಗೊತ್ತಾಯ್ತೆ ಹೊರತು ಅದಕ್ಕಿಂತ ಮುಂಚೆ ಕಡೆ ಯಾರಿಗೂ ಗೊತ್ತಿರಲಿಲ್ವನ್ರಪ್ಪ. ನನಗೂ ಗೊತ್ತಿರಲಿಲ್ಲ. ಅಂದರೂ ನಾನು ಸುಮ್ಮನೆ ಕಿರಿಕಿರಿ ಮಾಡ್ಕೊಂಡಿಲ್ಲ. ಎಲ್ಲ ಕಡೆ ಯಾಕೆ ಹೆಣ್ಮಕ್ಳು ಬತ್ತಾವೆ? ಹಾಂ, ಎಲ್ಲ ಕಡೆ ಯಾಕೆ ಬತ್ತಾವಲ್ಲ? DC ಬಂದಾಯ್ತು, CEO ಬಂದಾಯ್ತು, ಉಳಿದಂತೂ SP ಒಂದು ಪೋಸ್ಟ್ ಬಾಕಿ ಇದೆ ಕಣ್ರಪ್ಪ, ಅಲ್ಲಿಗೂ ಬರ್ತದ ನೋಡ್ರಿ ಯಾರ್ದೋ ಒಂದು. ಆವಾಗ ಇದ್ದಿದ್ದು ಜನರಲ್ ಎಲೆಕ್ಷನ್ ಟೈಮಲ್ಲಿ ಅಲ್ಲ, ಅಸೆಂಬ್ಲಿ ಎಲೆಕ್ಷನ್ ಟೈಮ್ ನಡೆದ ಕಾಲದಲ್ಲಿ ನಾನು ಕಾಂಪೀಟ್ ಮಾಡಿದ್ದೆ ಎಲೆಕ್ಷನ್. ಹರಿಕೃಷ್ಣ ಅನ್ನೋ ಕೇರಳದ IPS ಆಫೀಸರ್ ಇದ್ದಿದ್ದು. ಇಯರ್ ಟ್ರಾನ್ಸ್ಫರ್ ಆದಮೇಲೆ ಗ್ಯಾರಂಟಿ ಹೆಣ್ಣಿಗೆ ಹುಡ್ಕಾಡ್ಸಿರ್ತಾರೆ ಕಣ್ರಿ ಎಲ್ಲ. ನಾನು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜನಗಳಿಗೆಲ್ಲ ಅವ್ರಿಗೆ ಹೇಳುವೆ ನೋಡ್ರಿ, ಗ್ಯಾರಂಟಿ ನೆಕ್ಸ್ಟ್ ನಿಮಗೆ SP ಬರೋದು ಹೆಣ್ಣೆಯ. ಹಾಗೆ ಆಯಿತು. ಮೊಹಮ್ಮದ್ ಸುಜೀತಾ ಶಾಕ್ ಆಯ್ತಿತ್ತು ನನಗೆ. ನಿಲ್ಲಿ ಆ ಮೇಡಮ್ದು ಹೈಟ್ ನೋಡ್ರ ನೀವು, ನನಗಿಂತ ಕುಳ್ಳಕ್ಕೆ ಕಾಣ್ತದೆ. ಅದು ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರು IPS ಇದಕ್ಕೆ UPSC ಕ್ಲಿಯರ್ ಮಾಡಿದ್ಮೇಲೆ ದೇವರ ಬಲ. ಆ ಹೈಟ್ ನೋಡಾರು ಸರಿ, ಬೇರೆ ಕಡೆ ಕಳಿಸೋದಲ್ವ ವರ್ಗಾವಣೆ ಮಾಡೋಕ್ಕೆ. ಬೇರೆ ಇರಲಿವ UPSC ಕ್ಲಿಯರ್ ಮಾಡಿದವ್ರಿಗೆ IAS IPS ಬಿಟ್ಟರೆ ಬೇರೆ ಇನ್ಯಾವು ಇಲ್ವಾ? IRS ಏನೇನೋ ಇದಾವಲ್ಲ ಹಾಳ್ಮುಳು, ಅಲ್ಲಿಗೆಲ್ಲ ಕಳಿಸ್ಬೋದಾಗಿತ್ತಲ್ಲ. ಇವ್ರು ಗೊತ್ತಿದ್ದಂಗೆನೆ ಆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಎಲ್ಲ ಆಗ್ತಿದ್ದಂಗೆನೆ ದಿನಕ್ಕೆ ಒಂದು ಕ್ರೈಮು ತಪ್ಪದೆ ರಿಪೋರ್ಟ್ ಆಯ್ತಿದೆ, ಪೇಪರಲ್ಲಿ ಬರೀತಾರೆ. ಆಯ್ತಾ? ಸುಳ್ಳು ಕ್ರೈಮ್ಗಳು ಪೊಲೀಸರು ಬರೆಯೋದು. ಆ ಹೆಡ್ ಪೊಲೀಸರಿಗೆ ಯಾರು ಬರೀತಾರಲ್ಲ ಈ ಸ್ಟೇಷನ್ಗಳಲ್ಲೆಲ್ಲ, ಹಾಸನ ಡಿಸ್ಟ್ರಿಕ್ಟಲ್ಲಿ ಎಲ್ಲಾರು ಒಂದು ಕಡೆ ಒಂದು ಕಳ್ಳತನ ಆಗಿರುತ್ತೆ, ಚಿನ್ನ ಕಳ್ಳತನ ಆಗಿರುತ್ತೆ, ಇಲ್ದರೆ ಮನೆಗೆ ಬಾಗಿಲು ಮುರಿದಾಕ್ಬಿಟ್ಟು ಏನೋ ಕದ್ಕೊ ಹೋಗಿರ್ತಾರಂತೆ. ಹಂಗೆ ಒಟ್ಟಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪೊಲೀಸರು ಪ್ರೆಸ್ಸಿಗೆ ಕೊಡೋ ಸ್ಟೇಟ್ಮೆಂಟ್ಗಳಲ್ಲಿ ಹಿಂಗಿರ್ತದೆ. ಏನಂತ ಇರುತ್ತೆ ಗೊತ್ತಾ? ಇಷ್ಟು ಲಕ್ಷಗಳು, 2 ಲಕ್ಷ 3 ಲಕ್ಷ 5 ಲಕ್ಷ 8 ಲಕ್ಷ ಹಿಂಗೆಲ್ಲ ಕಳ್ಳತನ ಆಗಿದೆ, ಚಿನ್ನದ ಕಳ್ಳತನ, ಇನ್ನೇನೋ ಕಳ್ಳತನ, ಹಿಂಗೆ ದಿನ ಬರ್ತದೆ. ನಾನೆಲ್ಲ ಈ ಪೊಲೀಸರು ಕೇಳೋದು, ಏನ್ರಿ ಸರ್ ದಿನ ಹಿಂಗೆ ಬರೀತೀರಿ ನಿಮಗೊಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂತ್ಕೊಳ್ಳಿ ಹೆಡ್ಚಿ ಕಾಮಿಣಿಗಳಿಗ ಇಷ್ಟೊಂದು ರಿಪೀಟೆಡ್ ಕಂಪ್ಲೇಂಟ್ಗಳು ಒಂದೇ ನಮೂನಿ ಬದಾವೆ ಅಂದರೆ ಅದು ಹೆಂಗಾಯ್ತದೆ? ಅದು ಕೇಳ್ರಿ. ಬಸ್ಸಲ್ಲಿ ಆರ್ಕುಲ್ಗೂಡಲ್ಲಿ ಹತ್ತಿದ್ರಂತೆ, ಹಾಸನದಲ್ಲಿ ಇಳಿದ್ರಂತೆ, ಬಸ್ಸಲ್ಲಿ ಇದ್ದಿದ್ದು ಪರ್ಸಲ್ಲಿ ಇದ್ದಿದ್ದು ಚಿನ್ನ ನಾಪತ್ತೆ ಆಗಿತ್ತಂತೆ. ಇದೇ ನಮೂನಿ ಪ್ರೋಟೋಕಾಲ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಸೇಮ್ ಕಾಪಿ ಪೇಸ್ಟ್ ಮಾಡೋದು ಅಂತಾರಲ್ಲ ಹಂಗೆ. ಆಯ್ತಾ? ಅದೇ ಥರ ಅದೆಷ್ಟು ಬರೆದವ್ರ ಕಣ. ಮೊಹಮ್ಮದ್ ಸುಜೀತಾ ಬಂದ್ಮೇಲಿಂದ, ಆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಆದ್ಮೇಲಿಂದ ದಿನಕ್ಕೊಂದು ತಪ್ಪದೆ ರಿಪೋರ್ಟ್ ಆಯ್ತಾವೆ. ಕೇಳ್ರಿ, ಇವರೆಲ್ಲ ದೋಚಿ ಇಟ್ಕೊಂಡಿದ್ರಲ್ಲ ಎಲ್ಲೆಲ್ಲೋ ಯಾರ್ಯಾರದು ಬೇನಾಮಿ ಅಕೌಂಟಲ್ಲಿ, ಅದನ್ನೆಲ್ಲ ಎನ್ಕ್ಯಾಶ್ ಮಾಡ್ಕೋಬೇಕಲ್ಲ ವಾಪಸ್ಸು. ಅದಕ್ಕಿಂತ ಒಂದು ಸುಳ್ಳು ಬರೀತಾವ್ರೆ. ಕೇಳಿರ್ಬೇಕಾದ್ರೆ ಯಾರ್ಯಾರೆಲ್ಲ ಇವ್ರು ಎಷ್ಟು ರಿಜಿಸ್ಟರ್ ಆಗಿದಾವು ಇಂಥವು ಕೇಸ್ಗಳು. ಮನೆ ಕಳ್ಳತನ ಇಷ್ಟು ಲಕ್ಷಗಳು ಹೋದವು, ಇದು ಮತನ ಇಷ್ಟು ಲಕ್ಷಗಳು ಹೋದವು. ಇಲ್ಲಿ ತನಕ ಹಿಡ್ದಿದ್ದು 8 ಜನನ್ನ ಅದನ್ನ ಯಾಕೆ ಅನೌನ್ಸ್ ಮಾಡೋದಿಲ್ಲ ಇವ್ರ ಪ್ರೆಸ್ಸಿಗೆ? ಇದನ್ನ ನಾನು ಸುಮಾರು ಜನಕ್ಕೆ ಕೇಳಿದ್ದೀನಿ, ಬರ್ತಾವಲ್ಲ ಆನ್ಸರೇ ಇಲ್ಲ. ಮಾಡ್ತಿದ್ದೀವಲ್ಲ, ಹಿಡಿತಿದ್ದೀವಲ್ಲ, ಎಲ್ಲಿ ನಮಗೆ ಕಾಣಕ್ಕೆ ಓದಕ್ಕೆ ಪೇಪರಲ್ಲಿ. ಆ ಕಂಪ್ಲೇಂಟ್ ನಿಜ ಆಗಿದ್ರೆ ತಾನೇ ಫಸ್ಟ್ ಆಫ್ ಆಲ್. ಸುಳ್ಳು ಕಂಪ್ಲೇಂಟಿಗೆ ಸುಳ್ಳು ಇನ್ವೆಸ್ಟಿಗೇಷನ್ ಮಾಡಿ ಸುಳ್ಳು ಕಳ್ಳರನ್ನ ಎಲ್ಲಿಂದ ಹುಡುಕಬತ್ತಾರೆ ಇವರು ಪ್ರೊಡ್ಯೂಸ್ ಮಾಡೋಕ್ಕೆ ಕೋರ್ಟ್ಗೆ? ಅದೇನು ರಿಪೋರ್ಟ್ ಫೈಲ್ ಮಾಡ್ಕೊಂಡ್ರು? ಎಲ್ಲದಕ್ಕೂ ರಿಪೋರ್ಟ್ ಮಾಡಿರ್ತಾರೆ. ನಮಗೆ ಕಳ್ಳನನ್ನು ಹಿಡಿಯಲಾಗಲಿಲ್ಲ ಅಂತ ಅಂದಿರ್ತಾರೆ. ಆ ಒಂದಷ್ಟು ದುಡ್ಡನ್ನ ಹೆಂಗೋ ಕಣೆ ಸಕ್ರಮ ಮಾಡೋದಲ್ಲಿ ಅಕ್ರಮದಲ್ಲಿ ಇರೋ ದುಡ್ಡನ್ನ ಹೆಂಗೋ ಗಿಕ್ರಮ ಮಾಡ್ಕೊಂಡು ಪ್ರಜ್ವಲ್ ರೇವಣ್ಣ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಲ್ಲ. ಅದ್ರಲ್ಲಿ ಕೇಳ್ರಿ, ಅಲ್ಲಿ ಹೈಕೋರ್ಟಿಂದ ಯಾರೋ ಒಬ್ರು ಜಡ್ಜ್ಗಳು ಮನೆ ಒಳಗಡೆ ಬಂದ ಕೋಟ್ಯಾಂತರ ರೂಪಾಯಿಗಳು ನೋಟ್ಗಳು ಏನು ಸುಟ್ಟೋಗೋ ಸ್ಥಿತಿಲಿ ಸಿಕ್ಕಿದ್ವೋ ಅದ್ರ ಮೇಲ್ಗಡೆ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸಿ ಅದು ಸತ್ಯ ಅಂತ ಆಗಿದೆಯಂತೆ. ನೆನ್ನೆಲ್ಲ ಮೊನ್ನೆ ದಿನ ನ್ಯೂಸಲ್ಲಿ ಬಂತು, ನಾನು ನೋಡಿದೆ. ಅಲ್ಲ, ನೆನ್ನೆ ಈ ದರಿದ್ರ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಪ್ಪಿ ಚಾಚಿಗಳು ಒಂದು ಚಟ ಮಾಡ್ಕೊಂಡ್ಬಿಟ್ಟು ನನ್ನ ಗದ್ದೆಲಿರೋ ಗಂಧದ ಮರಗಳನ್ನೆಲ್ಲ ದಿನ ಬಂದು ನೋಡ್ಕೊಂಡು ಹೋಗಿ ನಾನು ಇಲ್ಲದೆ ಇರೋ ಟೈಮಲ್ಲೆಲ್ಲ ಬಂದು ಒಂದೊಂದು ಹೊತ್ಕೊಂಡು ಹೋಗಕ್ಕೆ ಶುರು ಮಾಡೋರೆ. ಈ ಹೆಂಗಸನ್ನ ನಾನು ಏನು ಕರೆದ್ಬಿಟ್ನೋ, ಬಾರವ ನೋಡಿಲ್ಲಿ ಒಂದು ಗಂಧದ ಮರದ ಕಳ್ತನದ್ದು 2023ರಲ್ಲಿ. ಈ ಶಂಕರ್ ಅನ್ನೋರು ಯಾರೋ ಒಬ್ರು ಬಂದವ್ರು, ಇಲ್ಲಿ ನೀವು ಕಳಿಸಿದ್ದೀರಾ, ಇಲ್ಲಿ ಏನೋ ಕೆಳಗಡೆ ಬಗ್ದು ತಕ್ಕೋತಾವ್ರೆ. ಇದು ಹೆಂಗೆ?
ಇದು FIR ಮಾಡಿದ್ರು FOC ಮಾಡಿದ್ರು ಏನು ನಮ್ಗೆ ಒಂದು ಗೊತ್ತಿಲ್ಲ. ನಮ್ಗೆ ಗಂಧದ ಮರದ ಕಳ್ತನ ಆದರೆ ಹೆಂಗೆ ಮಾಡ್ತಾರೆ, ಯಾರು ಮಾಡ್ತಾರೆ? ಆಮೇಲೆ ಓದಿದ್ದು ನಾನು ಲಾ ಬುಕ್ಕಲ್ಲಿ ಹೆಂಗೆ ಮಾಡಬೇಕು ಅದು. ಒಂದು FIR ನಾವು ಯಾರಿಗೆ ಗಂಧದ ಮರದ ಕಳ್ಳತನನ ಮೊಟ್ಟ ಮೊದಲನೇ ಬಾರಿಗೆ ಕಂಡಿರ್ತಾರೋ ಅವರು ತಪ್ಪದೆ ಪೊಲೀಸರಿಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇಬ್ರಿಗೂ ಹೇಳಬೇಕು. ಯಾರು ಮಾಡ್ತಾರೆ ಇನ್ವೆಸ್ಟಿಗೇಷನು, FIR ಮಾಡ್ತಾರೋ FOC ಮಾಡ್ತಾರೋ ಇದೆಲ್ಲ ಅವ್ರ ಮಧ್ಯ ಇಬ್ರು ಕನ್ಸಿಡರ್ ಮಾಡಿಕೊಂಡು ಒಟ್ಟಿಗೆ ನಡೆಸೋ ಕಾರ್ಯಾಚರಣೆ. ಈಗ ಪೊಲೀಸರ ಹತ್ರ ಡಾಗ್ ಸ್ಕ್ವಾಡ್ ಇದ್ರೆ, ಪೊಲೀಸರ ಹತ್ರ ಒಂದೇನೋ ದೊಡ್ಡದು ಸೈನ್ಯ ಇದ್ರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಟ್ಟಾಡಿಸ್ಕೊಂಡು ಹೋಗಿ ಕಳ್ಳರನ್ನ ಹಿಡ್ಕೊಬರೋಕ್ಕೆ ಮುಸ್ಕ ಹೋಗ್ಬಿಟ್ಟು ಕಳ್ಳಿ ಈ ಕಡೆ ತಗೊಂಡೋಗನೆ ಕುಯ್ದಿದ್ದು ಗಂಧನ ಅಂತ ಅಂದ್ಬಿಟ್ಟು ತಗೋಬೇಕಾಯ್ತಲ್ವಾ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳ ಹತ್ರ ಡಾಗ್ ಸ್ಕ್ವಾಡ್ ಏನಾದ್ರು ಇದ್ರೆ ಪ್ರೆಸ್ ಮಾಡಬೇಕಾಗಿತ್ತಲ್ವಾ ತಕ್ಷಣ. ನಾನು ಕಂಪ್ಲೇಂಟ್ ಮಾಡಿದ ತಕ್ಷಣ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ನೋಡ್ರಿ. 29ನೇ ತಾರೀಕು ಹಿಂದಗಡೆ ತಿಂಗಳು, ಏಪ್ರಿಲ್ ತಿಂಗಳು ನಾನು 112 ಡಯಲ್ ಮಾಡಿದ್ದೀನಿ. ಎಷ್ಟು ತನಕ ಡಯಲ್ ಮಾಡಿದ್ದೀನಿ ಅಂದರೆ ರಾತ್ರಿ 12 ಗಂಟೆ ಆದ್ರೂ. ಆಮೇಲೆ ನಮ್ಮ 6ನೇ ದಿನಕ್ಕೆ ಎಲ್ಲ ಸೇರಿಸಿ ಒಂದು 40 ಸಲ ಡಯಲ್ ಮಾಡಿದ್ದೀನಿ. ಇನ್ನೂ ಹೆಚ್ಚಾಗ್ಬೋದೇನೋ ಯಾರಿಗೊತ್ತು. ಅವರು ನೋಡಿದ್ರೆ ಗಂಧದ ಮರದ ಕಳ್ತನ ಕೇಸ್ ಅಲ್ವಾ, ವಿಜಯಭಾರತಿ ಅಲ್ವಾ, ಹಿಂಗೆ ಅಂತಾರೆ. 112 ನಮ್ಮ ಬೆಂಗಳೂರಲ್ಲಿ ಕುಂತಿರೋ ಜನ ಕಾಲ್ ಸೆಂಟ್ರಲ್ಲಿ ಅಂದರೂ ಇನ್ನೂ ನಾನು ಮೊಟ್ಟ ಮೊದಲನೇ ಬಾರಿಗೆ ಹೋದ ಆ ಪೊಲೀಸ್ ಸ್ಟೇಷನ್ ಗೊರೂರ್ದು ನನಗೆ ಪಕ್ಕದಲ್ಲಿರೋದು. ಅಲ್ಲಿ ಕುಂತಿರೋ ಧನರಾಜ್ PSI ಹಳೆ ಪರಿಚಯ ನಮಗೆ ಅರ್ಕಲ್ಗೂಡಲ್ಲಿದ್ದವಾಗ ಅಲ್ಲೂ ಎಲ್ಲ ಮಾಡಿ ಬಂದಿರೋದು ನನ್ನ ತಗೋಕಪ್ಪಿ ಕೆಲಸ. ಈ ಮಾರಾಯ ಏನು ಮಾಡಿದ್ರು 0 FIR ಫೈಲ್ ಮಾಡಲಿ. ಆಮೇಲೆ ಇಲ್ಲ ನಮಗೆ ಬರ್ಕಿಲ್ಲ, ಅರ್ಕಲ್ಗೂಡಿಗೆ ಹೋಗಿ ನೀವು. ಮಾರನೇ ದಿನ ಒಂದಿನ ರೆಸ್ಟ್ ತಗೊಂಡು, ಭಾನುವಾರನ ಏನೋ ಬಂತು ಏನೋ ರೆಸ್ಟ್ ತಗೊಂಡು ನಾನು ಮಾರನೇ ದಿನ ಹೋಗ್ಬಿಟ್ಟು ಅಲ್ಲಿ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟು ಕಳ್ತನ ಆಗಿದೆ ನೋಡ್ರಪ್ಪ FIR ಮಾಡಿ ಅಂತಂದರೆ ಈ ಅಮ್ಮ RTC ತಗೊಬನ್ನಿ ಅಂತ ಕಾವ್ಯ PSI. ನಾನು ಹೇಳ್ತೀನಿ ಅಲ್ಲ ಕಣ್ರವ, ಕೇಸ್ ಫೈಲ್ ಮಾಡಿ ಮೊದಲು ಕಳ್ಳನ ಹಿಡಿಬೇಕು ಅಂತಿದ್ದೀರೋ ಇಲ್ವೋ? ಎಲ್ಲ ಸಾಕ್ಷಿ ಅಳಿಸೋಗ್ಬೇಕು, ಅಳಿಸೋಗಕ್ಕೆ ಇವೆಲ್ಲ ಮಾಡ್ತೀರೋ ಕಳ್ಳ ವ್ಯವಹಾರ ನೀವು. ಅಂದರೆ ಈ ಪೊಲೀಸರಿಗೆ ಫಸ್ಟ್ ಕಳ್ಳನ ಹಿಡಿಬೇಕು ಅನ್ನೋ ಬುದ್ಧಿ ಇದ್ದರೆ FIR ಮಾಡ್ತಾರೆ. ಯಾಕಂದರೆ ಕೇಸ್ ಸಾಲಿಡ್ ಇದೆಯಲ್ಲ, ಅದು ಮರ ಎಲ್ಲೂ ಓಡೋಗಿಲ್ಲ, ಅದೆಲ್ಲ ಕುಯ್ದಿರೋದು ಮರ ಅದೆಲ್ಲ ಇದೆಯಲ್ಲ, ಸುಳ್ಳಾಗೋ ಚಾನ್ಸೇ ಇಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಮೊಹಜರ್ ಮಾಡಕ್ಕೆ ಬರ್ತಿರಲ್ಲ ಅವಾಗ ಕೊಡ್ತೀನಿ ಡಾಕ್ಯುಮೆಂಟ್ ನಿಮಗೆ ಅಂತ. ಏನು ಮಾಡಿದ್ರು ಬಾರ್ದು, ಏನು ಅಲ್ಲ ಮಾಡೋದಿಲ್ಲ, ನಾವು ಮಾಡೋದಿಲ್ಲ, ನಾವು ಮಾಡೋದಿಲ್ಲ, ಬರಬೇಡಿ ಇಲ್ಲಿಗೆ, ಹಿಂಗೆ ಹೇಳ್ತಾರೆ. ಸ್ಟೇಷನ್ ಇಲ್ಲೋ ಜನ ಇಲ್ಲ ಒಂಥರ ಯಾರೋ ಬಂದ್ಬಿಟ್ಟು ತಲೆ ಎಲ್ಲಾನು ಇದು ಮಾಡಿ ಏನೋ ಕೆಲ್ಕಿ ಕದ್ದಿಟ್ಬಿಟ್ಟು ಹುಚ್ಚಿಡಿಸ್ಬಿಟ್ಟು ಹೋಗೋರನ್ನ ಪೂರ ಅರ್ಕಲ್ಗೂಡು ಸ್ಟೇಷನ್ಗೆ ಏನೋ ಕಾಣ್ತದೆ ಒಳ್ಳೆ. ಮತ್ತು ನನಗೆ ಹೇಳ್ತಾರೆ ನೀವು ಹುಚ್ಚಿಡ್ತದೆ ಅಂತ. ಅದು ಕಡೆಗೂ ಮಾಡಲಿಲ್ಲ, ಆಯ್ತು ಆವತ್ತೂ ಮಾಡಲಿಲ್ಲ. ಆದರೆ ತಕ್ಷಣ ಹೇಳಿದ್ರು ನಾವು ಇಲ್ಲ. ಮಾರನೇ ದಿನ ನಾನು ಹಿಡುವಳಿ ಪತ್ರ ತಗೊಂಡು ಹೋದೆ. RTCಗಿಂತ ಹೆಚ್ಚು ಹಿಡುವಳಿ ಪತ್ರ. ನಮ್ಮ ಅಪ್ಪನ ಹೆಸರಲ್ಲಿರೋ ಹಿಡುವಳಿ ಪತ್ರ ನೋಡ್ಕೊಳ್ಳಿ, ನಮ್ಮ ಅಪ್ಪನ ಹೆಸರಲ್ಲೇ ಇನ್ನೂ ಇರೋದು. ಅದು FDP ಬೇರೆ ನಡೀತದೆ, ಕೋರ್ಟಲ್ಲಿರೋ ಮ್ಯಾಟರು. ನಿಧಾನ ಮಾಡಬೇಡಿ. ಕಳ್ಳತನ ಎಲ್ಲಾಗಿದೆಯೋ ಗೊತ್ತಿಲ್ಲ, ಆ ಜಾಗ ನಮ್ಮಪ್ಪಂಗೆ ಸೇರ್ಕೊಳ್ಳುತ್ತೋ, ಸ್ಟೇಟ್ ಗೌರ್ಮೆಂಟಿಗೆ ಸೇರ್ಕೊಳ್ಳುತ್ತೋ, ಅಥವಾ ಅಲ್ಲಿ ಯಾವ್ದಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಇದೆಯೋ. ಇಲ್ಲಕ್ಕೆ ಇಲ್ಲ, ಅಲ್ಲಿ ಫಾರೆಸ್ಟ್ ಅಂತೂ ಇಲ್ಲಕ್ಕೆ ಇಲ್ಲ, ಇಲ್ಲೆಲ್ಲೂ ಫಾರೆಸ್ಟ್ ಗಾಡಿಗಳು ಬರೋಂಗೆ ಇಲ್ಲ. ನಾವೇನಾರ ಕರೆದ್ರೆ ಈಗ ನಿಮ್ದು ಅದು ಯಾವ ವೈಲ್ಡ್ ಪ್ರಾಣಿಗಳಿದೆ ಬರ್ತಾವೆ, ಚಿರತೆಗಳು ಬರೋದು, ಅಲ್ಲಿ ನನ್ನ ಕೆರೆ ಒಳಗಡೆ ಯಾವ ನೀರ್ನಾಯಿ ಬರೋದು, ಇಂಥ ವಿಚಾರಕ್ಕೆಲ್ಲ ನಾವೇ ಕರೆದ್ರೆ ಅವ್ರು ಬರ್ಬೇಕಟ್ಟೇನೆ ಹೊರತು ಲ್ಯಾಂಡ್ ವಿಚಾರಕ್ಕೆ ಇವ್ರು ಬರಂಗಿಲ್ಲ. ಅಂಥದ್ರಲ್ಲಿ ಮಾರನೇ ದಿನ ಹೋಗ್ಬಿಟ್ಟು ಹಿಡುವಳಿ ಪತ್ರನ ಕೊಟ್ಬಿಟ್ಟು ನಾನು ಮಾಡ್ರಿ ಈಗಲಾರು FIR ಅಂತ ಹೇಳಿದ್ರಿ ಈ ಅಮ್ಮ. ಅದ್ರ ಕೇಸು ಟ್ರಾನ್ಸ್ಫರ್ ಮಾಡಿದ್ದೀವಿ ಫಾರೆಸ್ಟ್ ಅವರಿಗೆ. ಈ ಕಡೆಯಿಂದ ಆಯ್ತು ಫಾರೆಸ್ಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ. ಫಾರೆಸ್ಟ್ನವ್ರದ್ದು ಜಾಗವೇ ಇಲ್ಲ ಇಲ್ಲಿ. ಅವ್ರು ಕ್ಲೇಮ್ ಹೆಂಗೆ ಮಾಡೋಕ್ಕಾಗುತ್ತೆ? ಅವ್ರು ಮಾಡೋ ಕೆಲಸನಾರು ಏನು? ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ಐಡೆಂಟಿಫೈ ಮಾಡಿ ಹೋಗಾಗಿದೆ 112 ಓದಿದ್ರಿ ಬಂದು ಹೋದವಾಗ ಅವ್ರನ್ನೂ ಕಳಿಸಿ ಜೊತೆಗೆ ಅಂತ ನಾನು ಹೇಳಿದ್ದೆ. ಆದರೆ ಆಮೇಲೆ ಬಂದಿದ್ರಾ? ಬಂದೋಗಿದ್ರು. ಯಾರಪ್ಪ ಈ ಶಂಕರ ಮತ್ತೆ ಅವರೆಲ್ಲ ರಾತ್ರಿ ಅದು ನಾನು DCFಗೆಲ್ಲ ಮೆಸೇಜ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನೋಡಿ ಸರ್ ಯಾರೂ ಬರ್ತಾ ಇಲ್ಲ, ಪೊಲೀಸರು ಬರ್ತಾ ಇಲ್ಲ, ಅವರು ಬರ್ತಿಲ್ಲ, ಎಲ್ಲ ಬಂದು ಸುಮ್ಮನೆ ಹಿಂಗೆ ನಾಟಕ ನೋಡ್ಕೊಂಡು ಹೋಗ್ತಾರೆ. FIR ಮಾಡೋರು ಜನ ಇಲ್ಲ, ಯಾರೂ ಇಲ್ಲ. ಈ ಮರನ ಪ್ರೊಟೆಕ್ಟ್ ಮಾಡೋರು ಯಾರು, ನೀವಾ ಅಥವಾ ಪೊಲೀಸರ? ಹೀಗೆಲ್ಲ ನಾನು ಕೇಳಿದ್ದೇನೆ ಇಬ್ರಿಗೂ, ಹಾಸನ್ SP ಆಫೀಸ್ಗೆ ಮತ್ತು ಇವ್ರಿಗೆ. ಹೀಗಾಗಿ
ಇವು ಬಂದಿದ್ದು ಬಂದು ನೋಡ್ಕೊ ಇವೇ ಮಾಡಿರೋದು ಕೆಲಸ ನೋಡಿದ್ರೆ ಮೂತಿ ನೋಡಿದ್ರೆ ಕಾಣ್ತದೆ ಆಯ್ತಾ. ಅದಕ್ಕೆ ಅವ್ರು FIR ಮಾಡಕ್ಕೆ ಟ್ರೈವ್ ಮಾಡಕ್ಕಿಲ್ಲ, ಕಳ್ಳನ ಹುಡ್ಕೋಕ್ಕೆ ಪ್ರಯತ್ನನೇ ಮಾಡೋದು. ತುಂಬ ಪ್ರಯತ್ನ ಮಾಡೋದೇನು, ಅಬ್ಬಾ ಇಲ್ಲಿ ಇದೆಯಲ್ಲ ಗಂಧ ಕುಯ್ದು ಬಿಟ್ಟವ್ರಲ್ಲ ಬೇಕಂತಲೇ ಮಾಡಿರೋದು, ಹೊತ್ಕೊಂಡೋಗಕ್ಕೆ ಎಲ್ಲನು. ಕೇಸ್ ಇತ್ಯರ್ಥ ಆಗತ್ತಂಗ ನಮ್ಮ ಹತ್ರ ಇರ್ತದೆ ಅಂತ ಅಂದ್ಬಿಟ್ಟು ಇರೋದು ಇಟ್ಕೊಳ್ಳೋದೇ ಆದರೆ ಕೇಸ್ ಇತ್ಯರ್ಥ ಆಗ ತನಕ ಅದನ್ನು ಪೊಲೀಸರು ಹಿಡ್ಕೋಬೇಕು. ಅವ್ರ ಜಾಗ ಅಲ್ಲ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಗ ಯಾರಿರುತ್ತೋ ಅವರು. ಅಥವಾ ನನ್ನದೇನಾದ್ರು ಆಗಿದ್ರೆ ಆಯಿತು, ನಂದಾದ್ರೂ ಸರಿ, ಸ್ಟೇಟ್ ಗೌರ್ಮೆಂಟ್ದಾದ್ರೂ ಸರಿ. ಯಾರು ಕ್ಲೇಮ್ ಮಾಡ್ತಾರೋ, ಯಾರ್ದು ಪ್ರೂವ್ ಮಾಡೋಕ್ಕಾಗುತ್ತೋ ಕೋರ್ಟ್ ಕಡೀಲಿ, ಅವ್ರಿಗೆ ಕೊಡುತ್ತೆ, ರಿಲೀಸ್ ಮಾಡುತ್ತೆ ಕೋರ್ಟು. ಯಾರ್ದು ಮೆರಿಟ್ ಯಾರ ಕಡೆ ಇರುತ್ತೋ ಅವ್ರ ಕಡೆಗೆ. ಕಾಮನ್ ಸೆನ್ಸ್ ಅನ್ನೋದಿಲ್ಲ, ಕೆಲ ಪೊಲೀಸರು ಇಲ್ಲ ಕೇಳ್ಕೊಂಡ್ರಪ್ಪ, ಅವರೆಲ್ಲ ಬರೋದೆಲ್ಲ ಎಕ್ಸಾಮ್ ಬರೆಯೋದೇ ಬರೀಯಲ್ಲ ಫೇಕ್ ಮೋಸ. PSIಗಳದ್ದಾಗಿತ್ತಲ್ಲ ಸ್ಕ್ಯಾಂಡಲ್, ಅದೇ ಸ್ಕ್ಯಾಂಡಲಲ್ಲಿ ಬಂದಿರೋ ಇವರೆಲ್ಲ. ಅದಕ್ಕೆ ತಲೊಳಗಡೆ ಬುದ್ಧಿಯೇ ಇಲ್ಲ ಅವರಿಗೆ. ಸಗಣಿ ಇಟ್ಕೊಂಬಂದವ್ರು ಒಂದಷ್ಟು ಸಗಣಿ ಮಸ್ತ್. ಏನು ಮಾಡ್ಬೇಕು ನಮ್ಮಂಥವ್ರು ಈಗ ಹೇಳ್ರಿ. ನನಗೆ ಬೆಳಗ್ಗೆನೂ ನಿದ್ದೆ ಇಲ್ಲ, ರಾತ್ರಿನೂ ನಿದ್ದೆ ಇಲ್ಲ. ಯಾರೊಬ್ಬರು ಕಾಯಕ್ಕೆ ಬಂದರು ಇಲ್ಲಿ ನನಗೆ ಅಂತ ನಾನಿಲ್ಲಿ ರಾತ್ರಿ ಇಡೀ ನನ್ನ ಕಾಯಕ್ಕೆ ಅಂತ ಜನ ಬಂದರು ಅಂದರೆ ಅವ್ರನ್ನ ಕಾಯ್ಕೊಂಡು ನಂಗೆ ರಾತ್ರಿ ಇಡೀ ನಿದ್ದೆ ಇಲ್ಲ. 12 ಗಂಟೆ ರಾತ್ರಿಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಬಾಂಬ್ ಹಾಕಿ ಬಂದೋಗುತ್ತೆ 4 ಡ್ರೋನು ಇಂಡಿಯಾದಿಂದ. ಅಯ್ಯೋ ಲೈವ್ ನೋಡಬೇಕಾಗಿತ್ತಲ್ಲ ದೇವ್ರೆ ನಾನು. ನನಗೆಲ್ಲ ಬರೀ ಈ ಕಡೆನೇ ಬರೀ ಇಲ್ಲಿ ದರಿದ್ರ ಈ ಪಾಪಿಗಳು ಹಿಂಗೆ ಅರ್ಧಂಬರ್ಧ ಮಾಡಿಟ್ಟೋಗೋರ್ಲು. FIR ಫೈಲ್ ಮಾಡೋದಿಲ್ಲ. ನಾವು ಆ PSI ಅಮ್ಮ ನಾನು ಕಳಿಸಾಯ್ತು ಅಲ್ಲಿಗೆ ಅಂತ ಹೇಳಿದ ಮೇಲ್ಗಡೆ ತಕ್ಷಣ ನಾನು ಹೋದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ನಾನು ಹೋಗಿದ್ದೆ ಆವಾಗ. ಅಲ್ಲಿ ಯಾವ ಮಾಚಮ್ಮನು ಯೇಷ್ಮಾ ಮಾಚಮ್ಮ RFO ಮೇಡಮ್ ಇರಲಿಲ್ಲ. ಯಾರಿದ್ರೋ ಜನಗಳು ಕೆಳಗಡೆ ಕೆಲಸ ಮಾಡೋರು. ಅವರಿಗೆಲ್ಲ ಹೇಳಿದೆ, ಏನರಪ್ಪ ಅವರು ಹಿಂಗೆ ಹೇಳ್ತಾರೆ ಪೊಲೀಸರು, ಏನೋ ಕಡೆ ಪೇಪರ್ ವರ್ಕ್ ಬಂದಿದ್ಯಂತಲ್ಲ ನಿಮಗೆ, ಕೊಡಿ ಅದನ್ನು ನನಗೆ ಅಂತ ಕೇಳಿದೆ. ಅವು ಮುಖ ನೋಡ್ಕೊತವೆ, ಯಾಕಂದರೆ ಏನೂ ಬಂದಿಲ್ಲ. ಅಲ್ಲಿ ಆಗಿರೋದೆಲ್ಲ ಫೋನಲ್ಲಿ ಕಳ್ಳ ವ್ಯವಹಾರ, ಒಳಗಡೆ ಟೇಬಲ್ ಕೆಳಗಡೆ ವ್ಯವಹಾರ. ಹೆಂಗೆ ಮುಚ್ಚಾಕೋದು, ವಿಜಯಭರ್ತಿ ಕೈಯಿಂದ ಕಿತ್ಕೊಳ್ಳೋದು ಹೆಂಗೆ ಇದನ್ನು ಅಂತ ಅಂದರು ಭಗವಂತ. ನಾ ಒಳಗಡೆ ಕೂತಿದ್ದವಾಗ ಎಕಡೆಯಿಂದಲೋ ಕಾಣೆ ಯೇಷ್ಮಾ ಮಾಚಮ್ಮ RFOನ ಧಾಡ್ ಭಾಡ್ ಅಂತ ತಗೊಂಬಂದು ಬಿಸಾಕ್ಬಿಟ್ಟ ಅವ್ರ ಆಫೀಸ್ ಒಳಗೆ. ಆವಾಗ ನಾನು ಕೇಳ್ತೀನಿ ಹೊರಗಡೆ ನಿಂತ್ಕೊಂಡು ಏನ್ರಿ ಮೇಡಮ್ ಜಾಗ ಯಾರ್ದಾರು ಇದಾ, ನಿಮ್ದಾರು ಸರಿ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾರು ಸರಿ, ಸ್ಟೇಟ್ ಗೌರ್ಮೆಂಟ್ದಾದ್ರೂ ಸರಿ, ಪ್ರೈವೇಟ್ ಜಾಗ ಆದರೂ ಸರಿ ಆಯಿತಾ, ಅದು ಬೀಗರ ಯಾರ್ದಾರು ಸರಿ, ನಿಮ್ಮದು ಮೊದಲನೇ ಆದ್ಯತೆ ಏನು, ಕಳ್ಳನ ಹಿಡಿಯೋದು ಅಲ್ವಾ? ಅದ ಬಿಟ್ಟು ಏನಾಯಿ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ ನೀವು ಅಂತ ಅಂದ್ಬಿಟ್ಟು ಫಸ್ಟು ನಾನು ಅಂತ ಹೇಳಿದೆ. ಹೌದು ಮೇಡಮ್ ನೀವು ಹೇಳೋ ಸರಿ, ಹಿಂಗೆ ಹೇಳ್ತದ ಅಯ್ಯಮ್ಮ. ಆಮೇಲೆ ಈಗ PSI ಹೇಳ್ತಿದ್ದಾಳಲ್ಲ ನಿಮಗೆ ಕಳ್ಸೋರೆ ಅಂತ ಅಂದ್ಬಿಟ್ಟು ಇವು ಯಾಕೆ ಮುಖ ನೋಡ್ಕೊಂಡು ಕೂತಾವ ನಿಮ್ಮ ಆಫೀಸ್ನ ಜನ? ಅದೇನು ಪತ್ರ ಕಳಿಸೋರೆ ಆ ಕಡೆಯಿಂದ ಈ ಕಡೆಗೆ. ನಾನು ಬಂದಿರೋ ಕಂಪ್ಲೇಂಟ್ 2 ಅವೆ. ಒಂದು ಇಲ್ಲಿ PSI ಧನರಾಜ್ ಗೊರೂರಿಗೆ ಬರ್ದಿದ್ದೀನಿ, ಇನ್ನೊಂದು ಈ ಕಾವ್ಯ PSI ಕೊಟ್ಟಿದ್ದೀನಿ. ಅಯ್ಯಮ್ಮ ತಗೊಳಕ್ಕಿಲ್ಲ ಅನ್ನತ್ತೆ. ಈಗ ನಾನು ತಗೊಳ್ಳಿ, ಇಲ್ಲಿ ಯಾವ ಕಂಪ್ಲೇಂಟ್ ಬಂತು ನಿಮಗೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಕಾಲೇ ಮಾಡಿಲ್ಲ. ನಾನು ಕಾಲ್ ಮಾಡಿರೋದು 112 ಪೊಲೀಸರು ಗೊತ್ತಿತ್ತು ಸೀದಾ. ಅಂದ್ರೂ ಹೆಂಗಸು ಆಫೀಸ್ ಅವರ್ ಮುಗಿದೋಯ್ತು, ಈಗ ಆಗೋದಿಲ್ಲ ಕೊಡೋಕ್ಕೆ ಅಂತೇಳಿ ತಪ್ಪಿಸ್ಕೊಂಡವರು. ಮಾರನೇ ದಿನ ಆಫೀಸ್ ಅವರ್ ಇದ್ದವಾಗ ನಾನು ಹೋದರೆ 5ನೇ ತಾರೀಕು ಹೋಗಿದ್ದೆ. 5ನೇ ತಾರೀಕು ಹೋದರೆ ಅವತ್ತು ಕೋರ್ಟ್ ಇತ್ತು ನನಗೆ ಅಂದ್ಬಿಟ್ಟು ಇತ್ತು ಅಂತ ಅಂದ್ಕೊಂಡಿದ್ದೆ. ಕೋರ್ಟಲ್ಲಿ ಏನೋ ಕೆಲಸ ಇತ್ತು. ಅಲ್ಲಿ ಹೋಗಿ ನೋಡಿದ್ರೆ ಈ ಹೆಂಗಸು ಹೇಳೋದು ನನಗೆ, ನಾವು ಮಾಡಿದ್ದೀವಿ FIR, ಫಾರೆಸ್ಟ್ ಆಫೀಸರ್. ಇವ್ರು ಹೆಂಗೆ ಮಾಡೋಕ್ಕಾಗುತ್ತೆ FIR? ಆ ಪೊಲೀಸ್ ಕಾವ್ಯ PSI ಅಮ್ಮನೆ ನನ್ನ ಹತ್ರ ದಾಖಲೆ ಕೇಳ್ತಾ ಇತ್ತು FIR ಫೈಲ್ ಮಾಡೋಕ್ಕೆ. ಅಂಥದ್ರಲ್ಲಿ FIR ಯಾವ ದಾಖಲೆನೂ ಅವ್ರು ನನ್ನ ಹತ್ರ ಇಸ್ಕೊಳ್ದಲೆ ಫಾರೆಸ್ಟ್ನವ್ರಿಗೆ ವರ್ಗಾವಣೆ ಮಾಡಿಬಿಟ್ಟು ಅವ್ರು ಹೆಂಗೆ ಮಾಡಿದ್ರು ಫೈಲ್ FIR. ಒಲಿ ಕಾಪಿ ಕೊಡಿ ಅಂದರೆ ಅದನ್ನು ಕೊಡೋಕ್ಕಿಲ್ಲ ಅಂತೆ. ಎಂಥದ್ದು ಆಮೇಲೆ ಇದ್ಕಿದ್ದಂಗೆ ಮಾರನೇ ದಿನ ಅಲ್ಲಿ ಹೋಗಿದ್ದು ಇದ್ಕಿದ್ದಂಗೆ ಎಂಥದ್ದು ಬಂದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ನಮ್ಗೆ ಎಂಥದ್ದು ಬಂದಿಲ್ಲ ಕೊಡೋಕ್ಕೆ ನಿಮಗೆ ಅಂತ ಕೂಗಾಡಕ್ಕೆ ಕಿರ್ಚಾಡಕ್ಕೆ ಶುರು ಮಾಡ್ತೀವಿ. ಹಿಂಗಾಸು ಮಾಡ್ತಿರೋದು ಅದೇ ಕೆಲಸ. ಅಲ್ಲಿ ಬರ್ರಿ ಇಬ್ರು ಹೋಗೋಣ, ಈಗ ಯಾರ ಕಡೆಯಿಂದ ಆಗಿದೆ ತಪ್ಪು ಅಂತ ನೋಡೋಣ, ಪತ್ತೆ ಮಾಡೋಣ ಅಂತಂದ್ರೆ ಬರೋದಿಲ್ಲ. ಯಾಕೆಂದ್ರೆ ಇವ್ರು ಒಳಗಡೆ ಮಾತಾಡ್ಕೊಂಡಿದ್ದಾರೆ. ಆಯ್ತು ನೀವು CDR ತೆಗೆಸ್ಕೊಳ್ಳಿ, CDR ತೆಗೆಸ್ಕೊಳ್ಳಿ ಅಂದರೆ ಇವ್ರ ಹತ್ರ ಎಷ್ಟು ಸಿಮ್ಗಳಿರ್ಬೇಕು ವಿಚಾರ ಮಾಡಿ. ಅಫಿಷಿಯಲ್ ಸಿಮ್ ಅಲ್ದಲೆ ಇವ್ರು ಸೀದಾ ಪರ್ಸನಲ್ ಸಿಮ್ ಅಲ್ದಲೆ ಕಳ್ಳ ವ್ಯವಹಾರ ಮಾಡೋಕ್ಕೆ ಒಂದು ಸ್ಪೆಷಲ್ ಸಿಮ್ ಇಟ್ಕೊಂಡಿರ್ತಾರೆ ಅನ್ಸುತ್ತೆ.
ಅಷ್ಟೊಂದು ಅವರಿಗೆ ಇದು ಆತ್ಮ ಇದು ಸಾಕ್ಷಿ ಏನಂತಾರೆ ಗ್ಯಾರಂಟೀಡ್ ಇದು ಇವ್ರನ್ನ ಅನ್ನ ಹಿಡಿಯೋಕ್ಕಾಗೋದಿಲ್ಲ ಅನ್ನುವಂಥ ಭಂಡ ಧೈರ್ಯ ಆಗೋದಿಲ್ವ ಮನಸ್ಸು ಮಾಡಿದ್ರೆ ಆಯ್ತದೆ. ಅಂದರೆ ಇಲ್ಲಿ 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 ಮಾರನೇ ದಿನ ಇಮಿಡಿಯೇಟ್ ಈ ದಾಖಲೆ ಕೊಡಿ ಅಂತ ಕೇಳಿದ್ರೆ ಏನು ಕೊಡದಲ್ಲೇ ಹೋದ ಹೆಂಗಸು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಆ PSI ನಾ ಮಾಡೇ ಇಲ್ಲ ಫಾರೆಸ್ಟಿಗೆ ಕಳಿಸಿದ್ದೀನಿ ಅಂತ ಹೇಳೋ ಹೆಂಗಸು, ಇವರಿಬ್ಬರೂ ಕಡೆ ಜನಗಳು JCBನ ಕರ್ಕೊಂಬಂದವ್ರೆ ನನ್ನ ಮನೆಗೆ ಗಂಧ ಎಕ್ಸ್ಕವೇಟ್ ಮಾಡ್ಕೊಂಡು ಹೋಗಕ್ಕೆ. ನೆಲದಿಂದ ಪೂರ ಬೇಕು ಅವ್ರಿಗೆ, ಮೇಲ್ಗಡೆದು ಬೇಕು ಕೆಳಗಡೆದು. ಕಳ್ಳನ್ನು ಹಿಡಿಯೋದಲ್ಲ, ಗಂಧ ಬೇಕು. ಜಾಗ ಯಾರ್ದು ಅಂತ ಪತ್ತೆ ಮಾಡೋಕ್ಕೆ ರೆವೆನ್ಯೂ ಡಿಪಾರ್ಟ್ಮೆಂಟು, ಸರ್ವೆ ಡಿಪಾರ್ಟ್ಮೆಂಟು ಇವ್ರದ್ದೆಲ್ಲ ಕೆಲಸ ಯಾವಾಗ ಮಾಡೋಕ್ಕೆ ಶುರು ಮಾಡಿದ್ರು ಸಾರ್ ಇವರು ಅಂತ ನಾನು ಅಡಿಷನಲ್ SP ಮೆಸೇಜ್ ಮಾಡಿದೆ. ಅಡಿಷನಲ್ SP ಹೇಳ್ತಾರೆ, ನಾ ಹಿಂದಿನ ದಿನನೇ ಮಾಡಿದ್ದೆ. ನಾನು ಅಡಿಷನಲ್ SP ನಾಳೆ ಬೆಳಗ್ಗೆ ಎದ್ದು ಇವರಿಬ್ಬರು ಬರ್ತಾರೆ ಒಟ್ಟಿಗೆ. ಯಾರು ನಾನಲ್ಲ ಅಂತ ಕೂತಾರಲ್ಲ ಅವರಿಬ್ಬರನ್ನು ಒಟ್ಟಿಗೆ ಕಳಿಸ್ತೀನಿ ಅಂತ. ಬೇಡ, ನನಗೆ ಇವರಿಬ್ರು ಕಳ್ಳರು ಅಂತ ಗೊತ್ತಾಗೋಗಿದೆ ಆಲ್ರೆಡಿ. ಕಳ್ಳರು ನನ್ನ ಮನೆಗೆ ಬರೋದು ಬೇಡ ಅಂತ ಹೇಳಿದ್ರು JCB ಸಮೇತ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು ಬಂದವ್ರೆ. ತಿಪ್ಪುರ್ಲಾಗ ಹೊಡೆದ್ರು ಬಿಡಲಿಲ್ಲನ. ಒಬ್ಬಳೆ ಇದ್ದಿದ್ದು ಹೆಣ್ಮಗಳು 8 ಜನ ಗಂಡಸರು ಬಂದಿದ್ರು ನನ್ನ ಕಂಟ್ರೋಲ್ ಮಾಡೋಕ್ಕೆ. ಅಲ್ಲ, ಅವರು ಮನಸ್ಸು ಮಾಡಿದ್ರೆ ನನ್ನ ಹಿಂಗೆ ಕಿಟಕಿಲಿ ಹೊಸಕಿ ಬಿಸಾಕಿ ಕೊಲೆ ಮಾಡಿ ಹೋಗೋದಾಯ್ತು. ನನ್ನ ಮನೆ ಒಳಗಡೆ ಎಂಟ್ರ್ ಮಾಡೋಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? PSI ಅದ ಯೇಷ್ಮಾ ಮಾಚಮ್ಮನ, ಅದ ನಮ್ಮ SP ಸುಜಿತಾ ಮೊಹಮ್ಮದ, ಅಥವಾ ನಮ್ಮ ತಹಸೀಲ್ದಾರ್ ಸೌಮ್ಯ ಇವರ 23ರಲ್ಲಿ ಹೊತ್ಕೊಂಡು ಹೋಗಿದ್ರಲ್ಲ ಇಲ್ಲಿ ಬಕ್ಕೊಂಡು ಅಲ್ಲಿ ಇದೇ ವಿಡಿಯೋ ನೋಡಿ ಹಿಂದ್ಗಡೆ ಆ ಬಕ್ಕೊಂಡು ಎತ್ಕೊಂಡು ಹೋಗಿದ್ದು. ಇನ್ನೂ ಕೊಟ್ಟಿಲ್ಲ ಅಮ್ಮ, ನನಗೂ ಕೊಟ್ಟಿಲ್ಲ, ಕೋರ್ಟ್ಗೂ ಕೊಟ್ಟಿಲ್ಲ. ಕೊಟ್ಟಿದ್ದೀವಿ ಅಂತ ಬರೀ ಬೊಗಳೆ ಬಿಡ್ತಾರೆ. ಈಗ ಬೊಗಳೆ ಬಿಡ್ತಿರೋದು. ಅದಕ್ಕಿಂತ ಮುಂಚೆ ಕಡೆ ಹೇಳ್ತಿದ್ರು ತಹಸೀಲ್ದಾರ್ ಹಿಡ್ಕೊಂಡು ಕೂತವ್ರೆ, ತಹಸೀಲ್ದಾರ್ ರಿಪ್ಲೈ ಮಾಡಿಲ್ಲ. ಅವ್ರು ಮಾಡೋ ತನಕ ನಾವೇನು ಮಾಡೋಕ್ಕಾಗೋದಿಲ್ಲ. ಹಿಂಗಂತ 2.5 ವರ್ಷದಿಂದ ಹೇಳ್ತಾ ಕೂತಾರೆ. ಈಗ ನಾವು ಏನು ಮಾಡಬೇಕು, ನಮ್ಮಂಥವ್ರು ಏನೇನು ಮಾಡಬೇಕು ಹೇಳಬಿಟ್ರಪ್ಪ. ಯಾರು ತಲೆ ಒಳಗಡೆ ಅಸಾಧ್ಯ ಏನಾದ್ರು ಬುದ್ಧಿ ಗಿಜ್ಜಿ ಇಟ್ಕೊಂಡು ಸಿಕ್ಕಾಬಿಟ್ಟೆ ಲಾ ಬುಕ್ಸ್ ಎಲ್ಲ ಓದಿ ಬಂದಿರೋರು. ಅಯ್ಯೋ, ಇಂಥ ಪಾಪಿಗಳು ಹೈಕೋರ್ಟಲ್ಲಿ ಒಬ್ಬ ಒಳ್ಳೆಯಡು ಜಡ್ಜ್ ಮುಂದೆಗಡೆ ಏನಾದ್ರು ಸಿಕ್ಬಿಟ್ರೆ ಇವ್ರ ಕೆಲಸ ಡಿಸ್ಮಿಸ್ ಆಗೋಂಗೆ ಮಾಡಿಸ್ಬಿಡ್ತೀನಿ. ಅಷ್ಟೊಂದು ಡಾಕ್ಯುಮೆಂಟಲ್ ಎವಿಡೆನ್ಸ್ ನನ್ನ ಹತ್ರ ಉಂಟು. ಅಂದರೆ ನನಗೆ ಈಗ ಇದೆಲ್ಲ ಪೂರ ಎಲ್ಲ ಸೆಟ್ಲ್ ಆಗೋ ತನಕ ಇದು DCF ಕಾಲ್ ಎತ್ಕೊಳತ್ತಿಲ್ಲ, ಫೋನ್ ಎತ್ಕೊಳತ್ತಿಲ್ಲ. ಯಾರೆಲ್ಲ ಕನ್ಸರ್ನ್ ಇದ್ದಾರೋ ಯಾರೂ ನಾನು ಕಾಲ್ ಆನ್ಸರ್ ಮಾಡಿದ್ದಿಲ್ಲ. ಯಾಕಂದರೆ ಎಲ್ಲರೂ ಕಳ್ಳರು. ಇವ್ರ ಹತ್ರ ನಾನು ಮಾತಾಡಬೇಕು ಅಂದರೆ ವಾರಕ್ಕೊಂದೊಂದು ಹೊಸ ಸಿಮ್ ತಗೋಬೇಕಾಗ್ತದೆ. ನಾನು ಹಿಂಗುಂಟು ಕತೆ. ನೀವೇನು ಹೇಳ್ತೀರಿ ನೋಡ್ರಿ? ಪೇಪರ್ನವ್ರನ್ನೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ. ಅವರು ಲಕ್ಷಾಂತರ ರೂಪಾಯಿ ಬರ್ತವೆ ಅಂತಂದರೆ ಒಂದಷ್ಟು ಸಾವಿರಗಳು ಮೂತಿ ಮೇಲೆ ಬಿಸಾಕಿದ್ರೆ ಈ ಜರ್ನಲಿಸಮ್ ಮಾಡ್ತೀನಿ ಅಂತ ಕುಂತಿರೋವೆಲ್ಲವೂ ಬಾಯಿ ಮುಚ್ಕೊಂಡು ಕೂತ್ಕೊತವೆ. ಅದನ್ನೇ ರಿಪೋರ್ಟ್ ಮಾಡ್ತವೆ. ಅವು ಏನು ಸರಗಳತನ, ಚಿನ್ನ ಕಳ್ಳತನ, ಇಷ್ಟು ಲಕ್ಷ ಅಷ್ಟು ಲಕ್ಷ, ಮನೆಗಳತನ ಇಷ್ಟು ಲಕ್ಷ, ಸೇಮ್ ಥಿಂಗ್ ಬರ್ದಿದ್ದೇ ಬರೀ ಅದು ದಿನ ಕಾಪಿ ಪೇಸ್ಟ್ ಮಾಡೋದು. ಜನಗಳ ಅವರು ನಿಜ ಇದ್ದಾರೋ ಇಲ್ವೋ, ಜನಗಳು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲಾನು ತಗೊಂಡಿದಾರ, ಅವ್ರು ಇದು ನಿಜವಾದ ಕಂಪ್ಲೇಂಟ್ ಅಥವಾ ಸುಳ್ಳು ಕಂಪ್ಲೇಂಟ್ ಅಂತ ಪ್ರೂವ್ ಮಾಡೋಕ್ಕೆ ಯಾರು NGO ಪಂಜಿಒಗಳು ಟ್ರೈವ್ ಮಾಡೋಕ್ಕೆ. ನನಗಂತೂ ಟೈಮೇ ಇಲ್ಲ. ನನ್ನ ವಿಚಾರಗಳಿಗೆ ತಡ್ರಿಸ್ಕೊಳ್ಳೋಕೆ ಟೈಮ್ ಇಲ್ಲ. ನಮಗೆ ನಿದ್ದೆಯೇ ಇಲ್ಲ ಕಣ್ರಪ್ಪ. ಊಟ ಇಲ್ಲ, ನಿದ್ದೆ ಇಲ್ಲ. ಈ ಸೀಮೆ ಕಷ್ಟಪಡ್ಕೊಂಡು ಕುಂತಿದ್ದೀವಿ. ಇಲ್ಲಿ ನಮ್ಮನ್ನು ಕಾಯೋರು ಯಾರು ಇಲ್ಲಿ ಜನ. ಲಾ ಕೀಪಿಂಗ್ ಅಥಾರಿಟಿ ಅಯ್ಯಪ್ಪ, ಹಿಂದಗಡೆ ವಿಡಿಯೋದಲ್ಲಿ ನೋಡ್ರಿ, ಡಿಪಾರ್ಟ್ಮೆಂಟ್ ಅವರೇ ಇದು ಮಾಡ್ತೀರಾ ನೀವು? ಕಳ್ಳ ಅಂತೀರಾ ನೀವು? ಈ ಡಿಪಾರ್ಟ್ಮೆಂಟಲ್ಲಿ ಇದ್ದವನೇ ತಾನ SP ಆಫೀಸ್ ಮುಂದಗಡೆ ಹೆಂಡತಿಗೆ ಚೂರಿ ಹಾಕಿ ಸಾಯಿಸಿದ್ದು. ಅಲ್ಲ, ಇವೆಲ್ಲ ಏನ್ ಅನ್ಕೊಂಡ್ಬಿಟ್ಟವೆ? ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಸಾಕು, ನಾವು ದೊಡ್ಡ ಮನುಷ್ಯರು. ಅಂದ್ರೆ ನಮ್ಮ ಕೈಯಲ್ಲಿ ಭಗವಂತ ಹಿಡ್ಕೊಂಡು ಕೂತೀವಿ ನಾವು ಅನ್ನೋ ಥರ ಆಡ್ತವೆ. ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಕಾಕಿದ್ದಾರೆ. ಫಾರೆಸ್ಟ್ ಆದರೂ ಸರಿ, ಲಾ ಕೀಪಿಂಗ್ ಅಥಾರಿಟಿ ಆದರೂ ಸರಿ.
ನಾನು ಹೇಳ್ತೀನಿ ದೊಡ್ಡ ಮನುಷ್ಯರು ಯಾರಿದ್ದೀರಾ ಹಾಸನದಲ್ಲಿ ಅವ್ರು ಬಂದ್ರಪ್ಪ, ಇಲ್ಲಿರೋವೆಲ್ಲ ಚೀಪ್ ರೇಟೆಡ್ ಜನ ಕುಂತಾವಿಲ್ಲಿ ಅಂತ ಅಂದ್ಬಿಟ್ಟು. ಅದೇ ಇಲ್ಲಿ ವುಮನೈಸರ್ಗಳ ಮಧ್ಯ ಕುಂತಾವ, ಅಲ್ಲಿ ಎಲ್ಲ ಕಡೆ ಹೆಣ್ಣು ಮಕ್ಕಳನ್ನೇ ನೀವು ಇಲ್ಲ ಪ್ಲಾಂಟ್ ಮಾಡ್ಕೊಂಡು ಕೂತಿದ್ರಿ, ಅವೇನ್ ಮಾಡ್ತಾವೆ ನಮ್ಮ ಕೆಲಸ ಅಂತ ಅಂದ್ಬಿಟ್ಟು. ಛೀ, ಅಸಹ್ಯ, ಅಸಹ್ಯದ ಮೇಲೆ ಅಸಹ್ಯ. ಸುಜೀತಾ ಮೊಹಮ್ಮದ್, ನಮ್ಮ SP ಮತ್ತೆ DC ಸತ್ಯಭಾಮ ಇನ್ನೂ ಏನಾರು ಇದ್ರೆ, ಯಾಕಂತ ಹೇಳಿದ್ರೆ ಏನೋ ಕಣೆ ಕಂಡಂಗಾಗ್ಲಿಲ್ಲ, ಯಾರೋ ಕಣೆ ಏನೋ ಇದು ಕೊಡ್ತಾರೆ ಟಿವಿಲಿ, ಇದು ಬರ್ತಾ ಇತ್ತು ಹಾಸನದಲ್ಲಿ ಏನೋ ಕೊಟ್ರಂತೆ DC ಅಂತ ಬಿಟ್ಟು DC ಮುಖ ಕಾಣಿಸ್ಲಿಲ್ಲಪ್ಪ ಸತ್ಯಭಾಮಂದು. ನಂಗಾರೆ ಸತ್ಯಭಾಮ ಇಲ್ವಾ? ಹಂಗಾರೆ ಟ್ರಾನ್ಸ್ಫರ್ ಆಯ್ತಾ ಗೊತ್ತಿಲ್ಲ ನನಗೆ. ಏನಾದ್ರು ಬೈ ಚಾನ್ಸ್ ಇದ್ರೆ ಬರಲಿ ಇವರೆಲ್ಲ ಬಂದ್ಬಿಟ್ಟು. ಇವ್ರು ಮಾಡಿರೋ ಕಳ್ಳ ಕೆಲಸ ಸುಮಾರು ಒಂದು 5-6 ವರ್ಷಗಳ ಹಿಂದಗಡೆಯಿಂದಲೇ ಮಾಡಬೇಕಾಗಿದ್ದ ಕೆಲಸನ ಮಾಡ್ದಲೆ ಬೇಜವಾಬ್ದಾರಿ ಮಾಡಿರೋದನ್ನ ನಾನು ಪ್ರೂವ್ ಮಾಡ್ಬಿಡ್ತೀನಿ. ಕರೆದು ನಂಗೂ ಸಾಕಾಯ್ತು ಪಾಪಿಗಳು. ಏನು ಮಾಡಿದ್ರು ಬರಕ್ಕಿಲ್ಲ, ಈ AC ಬರಕ್ಕಿಲ್ಲ, ತಹಸೀಲ್ದಾರು ಬರಕ್ಕಿಲ್ಲ, DC ಬರಕ್ಕಿಲ್ಲ. ಆಮೇಲೆ ಈ MLA ಪಮ್ಮೆಲೆಗಳೆಲ್ಲ ಹಳೆ ಕಾಲದಿಂದ ಇದ್ರಲ್ಲ ಅವ್ರ ಹೆಸರನ್ನು AT ರಾಮಸ್ವಾಮಿಗಳು, ಅವರು ಬರೋದಿಲ್ಲ, ಯಾರು ಬರೋದಿಲ್ಲ. ಯಾಕೆಂದ್ರೆ ಅಷ್ಟೊಂದು ಒತ್ತುವರಿಗಳು, ಅಷ್ಟೊಂದು ಭೂ ಕಬಳಿಕೆಗಳು ನಡೆದ್ಬಿಟ್ಟವೆ ಎಕರೆಗಟ್ಟಲೆ. ಅಂಥದ್ರಲ್ಲಿ ನನ್ನ ಮನೆಯ ಸರಹದ್ದಿನ ಪಕ್ಕದಲ್ಲೇ ಕೆರೆ ಉಂಟು, ಮಧ್ಯದಲ್ಲಿರೋ ಜಾಗದಲ್ಲಿ ಒಂದು ಮರದ ಕಳ್ಳತನ ಆಯ್ತು ಅಂತ ಹೇಳಿದ್ರೆ ಅದನ್ನ ಕ್ಲೇಮ್ ಮಾಡಬೇಕು ಅಂತ ಅಂದ್ರೆ ತಹಸೀಲ್ದಾರ್ ಖುದ್ದು ಬರ್ಬೇಕಲ್ವಾ, ಇಲ್ಲರ ಅವ್ರ ಕಡೆ ಜನ ಕಳಿಸ್ಬೇಕಲ್ವಾ. ಇಷ್ಟೊಂದು ದಿನ ಆದ್ರೂ ಕಳಿಸಿಲ್ಲ ಯಾಕೆ? ಅವರಿಗೆ ಸುದ್ದಿ ಕೊಟ್ಟಿಲ್ಲ ಯಾಕೆ ಈ ಫಾರೆಸ್ಟ್ ಆಫೀಸರ್ಗಳು, ಇಲ್ಲೆಲ್ಲ ಹೋದ್ರೆ ಪೊಲೀಸರುಗಳು? ನಾ ಕೇಳೋ ಕ್ವಶನ್ ಒಂದೊಂದೊಂದೊಂದು ಸಾಲಿಡ್ ಇದಾವೆ ನೋಡ್ರಿ. ಆನ್ಸರ್ ಮಾಡಕ್ಕೆ ಎಬಿಲಿಟಿ ಇಲ್ದಲ್ಲಿರೋ ಹೊತ್ತಿಗೆ ಕದ್ದೋಡಾಡ್ತಾ ಕೂತಾರೆ. ಎಲ್ಲ ಬರೀ ಹೆಣ್ಣಾಳ ಕುಂತವೆ. DC ಸತ್ಯಭಾಮ ಹೆಣ್ಣಾಳು, ZP CEO ಪೂರ್ಣಿಮಾ ಹೆಣ್ಣಾಳು, AC ಶ್ರುತಿ ಸಕಲೇಶ್ಪುರ ಹೆಣ್ಣಾಳು, ನಮ್ಮ ತಹಸೀಲ್ದಾರ್ ಸೌಮ್ಯ ಹೆಣ್ಣಾಳು, RFO ಯೇಷ್ಮಾ ಮಾಚಮ್ಮ ಹೆಣ್ಣಾಳು. ಇನ್ನೊಂದು 2-3 ಪೋಸ್ಟ್ ಏನೋ ಬಾಕಿ ಇವೆ, ಅಲ್ಗೂ ಅವೇ ಬರ್ತವೆ, ಗ್ಯಾರಂಟಿ ಅವೇ ಬರ್ತವೆ. ಆ ಸೀಮೆ ಕುಲ್ಪಿಟ್ಟದಲ್ಲ ಹಾಸನ ತಾನೆ ಬಂದಿದ್ರಲ್ಲ ಇಲ್ಲಿ ಸ್ಟ್ರೈಕ್ ಮಾಡಕ್ಕೆ ಪೂರಾ ಕರ್ನಾಟಕದಿಂದ ಎಲ್ಲ ಹಾಸನಕ್ಕೆ ಎಲ್ಲ NGO ಪಂಜಿಒಗಳೆಲ್ಲರೂ ಬಂದು ಏನ್ ದಬಾಕದ್ರಲ್ಲ, ಏನ್ ದಬಾಕದ್ರಿ ಹೇಳ್ಬಿಡಿ ನಮಗೂ ಒಂಚೂರು ಆನ್ಸರ್. ಯಾರ್ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೋರಸಲಿ ಹೇಳಿ ನನಗೆ ಏನ್ ಮಾಡಿದ್ರಿ ನೀವು? ನಮ್ಮಂಥವ್ರು ಇಲ್ಲಿ ನರಕ ಅನುಭವಿಸ್ತಾ ಕೂತಿದ್ದೀವಿ. ಇಲ್ಲೇನು ಕಮ್ಮಿ ಆಗಿಲ್ಲ. ಪ್ರಜ್ವಲ್ ರೇವಣ್ಣನ ಎಫೆಕ್ಟ್ ಇನ್ನೂ ಉಂಟು.